ಜೈಲುಗೃಹ ಅಂದ್ರೆ ತಪ್ಪು ಮಾಡಿ ಶಿಕ್ಷೆ ಅನುಭವಿಸಲು ಬಂದವರಿಗೆ ತಿದ್ದಿಕೊಳ್ಳುವ ಒಂದು ಜಾಗ ಅನ್ನೋದು ಪುಸ್ತಕದ ಸಾಲು. ಪರಪ್ಪನ ಅಗ್ರಹಾರ ಜೈಲಿನ ವಿಚಾರದಲ್ಲಿ ಅದು ಪುಸ್ತಕಕ್ಕೆ ಮಾತ್ರವೇ ಮೀಸಲು. ಇಂದು ದರ್ಶನ್ಗೆ ಜೈಲಿನಲ್ಲಿ ಸಿಗ್ತಾ ಇರೋ ಸೌಲಭ್ಯಗಳು, ದರ್ಶನ್ ಜೈಲಿನಲ್ಲಿ ನಡೆಸ್ತಾ ಇರೋ ಐಷಾರಾಮಿ ಬದುಕು ಎಲ್ಲವೂ ಬಯಲಾಗಿದೆ. ರೆಸಾರ್ಟ್ನಲ್ಲಿರುವಂತೆ ಫೆಸಿಲಿಟಿಗಳು ದರ್ಶನ್ಗೆ ಸಿಕ್ಕಿವೆ. ಮಲ್ಗೋಕೆ ಬೇಟಿದೆ, ಸೇದೋಕೆ ಸಿಗರೆಟ್ ಸಿಗ್ತಿದೆ. ಇದನ್ನೆಲ್ಲ ನೋಡಿದ್ರೆ ಇದು ದರ್ಶನ್ಗಾಗಿ ಮಾತ್ರವೇ ಪರಪ್ಪನ ಅಗ್ರಹಾರದಲ್ಲಿ ಬದಲಾವಣೆ ಆಗಿದೆ ಅಂತ ಅಂದ್ಕೊಳ್ಳೋರು ಸಾಕಷ್ಟು ಮಂದಿ. ಆದ್ರೆ ಕಾಸಿದ್ರೆ ಸಾಕು, ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆ ಕೂಡ ಅನೇಕ ಮಂದಿಗೆ ಅನೇಕ ಐಷಾರಾಮಿ ಸೌಲಭ್ಯಗಳು ಸಿಕ್ಕಿವೆ. ಪರಪ್ಪನ ಅಗ್ರಹಾರದ ಕರ್ಮಕಾಂಡಗಳು ಒಂದೆರಡಲ್ಲ. ಆ ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಪರಪ್ಪನ ಅಗ್ರಹಾರ ಸಕಲ ಸೌಲಭ್ಯಗಳ ತವರು. ಅದು ಜೈಲಲ್ಲ, ಬೇಕಾದ್ದು ಸಿಗುವ ರೆಸಾರ್ಟ್. ನೀವು ಪ್ರಭಾವಿನ, ಹಾಗಾದ್ರೆ ಜೈಲು ಖುಲ್ಲಂ ಖುಲ್ಲ. ಬೇಜಾನ್ ಕಾಸಿದ್ಯಾ, ಹಾಗಾದ್ರೆ ಜೈಲು ಊಲಾ ಲಾ. ಪರಪ್ಪನ ಅಗ್ರಹಾರ ಇಂದು ದೇಶದ ಹಾಟ್ ಟಾಪಿಕ್ ಆಗಿದೆ. ಅದಕ್ಕೆ ಕಾರಣ ಕೊಲೆ ಆರೋಪಿ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಾ ಇರುವ ಫೆಸಿಲಿಟಿಗಳು. ಆದ್ರೆ ಇದೇ ಮೊದಲೇನಲ್ಲ. ಪರಪ್ಪನ ಅಗ್ರಹಾರ ಈ ಹಿಂದೆ ಕೂಡ ಇಂತಹ ಅನೇಕ ಕರ್ಮಕಾಂಡಗಳಿಗೆ ಸಾಕ್ಷಿಯಾಗಿದೆ. ಎಷ್ಟೋ ರಾಜಕಾರಣಿಗಳು, ಅದೆಷ್ಟೋ ರೌಡಿಗಳು, ಸಾಕಷ್ಟು ಜೇಬುಗಳ್ಳರಿಂದ ಹಿಡಿದು ಮಾನವ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿದ ರೌಡಿಗಳವರೆಗೂ ಎಲ್ಲರನ್ನ ಪರಪ್ಪನ ಅಗ್ರಹಾರ ನೋಡಿದೆ. ಸಾಕಷ್ಟು ವಿವಾದಗಳನ್ನ ತನ್ನ ಒಡಲಿನಲ್ಲಿ ಇಟ್ಕೊಂಡಿದೆ. ಆದ್ರೆ ಈಗ ದರ್ಶನ್ಗೆ ಕೊಟ್ಟಿದ್ದ ರಾಜಾತಿಥ್ಯ ವಿಚಾರ ಹೊರಗೆ ಬಂದು ಮತ್ತೆ ಬಿಸಿ ಬಿಸಿಯ ಚರ್ಚೆಯ ವಿಷಯವಾಗಿದೆ. ಪರಪ್ಪನ ಅಗ್ರಹಾರ ಸುಮಾರು 5,000 ಖೈದಿಗಳನ್ನ ತನ್ನ ಮಡಿಲಿನಲ್ಲಿ ಇಟ್ಕೊಂಡಿದೆ. ಹಾಗಂತ ಅಷ್ಟೂ ಮಂದಿಗೆ ಒಳಗೆ ಹೈಫೈ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಜೈಲೊಳಗೂ ದರ್ಬಾರ್ ಮಾಡಬೇಕು, ಧಿಮಾಗ್ ತೋರಿಸ್ಬೇಕಂದ್ರೆ ಕಾಂಟ್ಯಾಕ್ಟ್ ಆ ಲೆವೆಲ್ನಲ್ಲಿರಬೇಕು. ದೊಡ್ಡವರ ಸಂಘ ಇರಬೇಕು, ಜೈಲೊಳಗೆ ರೌಡಿಗಳ ಸಹವಾಸ ಇರಬೇಕು, ಇಲ್ಲ ಅಂದ್ರೆ ಜೇಬಲ್ ತುಂಬಾ ದುಡ್ಡಿರಬೇಕು, ಅತ್ಯಂತ ಪ್ರಭಾವಿ ವ್ಯಕ್ತಿ ಆಗಿರಬೇಕು. ಅಷ್ಟೇ. ಆಗ ಪರಪ್ಪನ ಅಗ್ರಹಾರ ಸಕಲ ಸೌಲಭ್ಯಗಳ ತವರಾಗತ್ತೆ, ಬೇಕಾದ್ದು ಸಿಗುವ ರೆಸಾರ್ಟ್ ಆಗುತ್ತೆ. ಇದಕ್ಕೆ ತಾಜಾ ಉದಾಹರಣೆ ಜೈಲೊಳಗೆ ದರ್ಶನ್ ಅನುಭವಿಸ್ತಾ ಇರುವ ರಾಜ ವೈಭೋಗದ ಫೋಟೋಗಳು ಹಾಗೂ ವಿಡಿಯೋಗಳು. ದರ್ಶನ್ ಜೈಲಲ್ಲಿ ಮಜಾ ಮಾಡ್ತಿದ್ದಾರೆ. ಜೈಲಿನ ಹೊರಗಿದ್ದಿದ್ರೆ ಹೇಗಿರ್ತಾ ಇದ್ರೋ ಅದೇ ರೀತಿಯಲ್ಲಿ ಆರಾಮಾಗಿ ಸಿಗರೇಟ್ ಸೇದ್ತಾ, ಬಿಸಿ ಕಾಫಿ ಹೀರ್ತಾ, ಆಪ್ತರೊಂದಿಗೆ ಹರಟೆ ಹೊಡಿತಾ, ಬೇಕಾದವರಿಗೆ ಫೋನ್ ಕಾಲ್ ಮಾಡ್ತಾ, ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಆರಾಮಾಗಿದ್ದಾರೆ. ದರ್ಶನ್ ಇರುವ ಕೋಣೆಯಲ್ಲಿ ಬೆಡ್ ಇದೆ. ಇದೆಲ್ಲ ಸದ್ಯ ಲೀಕ್ ಆಗಿರುವ ಫೋಟೋ ಹಾಗೂ ವಿಡಿಯೋಗಳಿಂದ ಗೊತ್ತಾಗಿರೋದಷ್ಟೇ. ಇದರಲ್ಲಿ ಕಾಣದ್ದು ಇನ್ನೂ ಏನೇನೆಲ್ಲ ಸೌಲಭ್ಯಗಳು ಇವೆಯೋ ತಿಳಿದವರು ಯಾರು. ಆದ್ರೆ ದರ್ಶನ್ಗೆ ಮಾತ್ರವೇ ಪರಪ್ಪನ ಅಗ್ರಹಾರ ಸ್ವರ್ಗವಾಗಿ ಮಾರ್ಪಟ್ಟಿಲ್ಲ. ಪರಪ್ಪನ ಅಗ್ರಹಾರದ ಒಳಗೆ ಕಾಸಿದ್ರೆ ಸ್ವರ್ಗ. ಇದು ಅನೇಕ ಮಂದಿಯ ಮಾತು. ಇದು ದರ್ಶನ್ ವಿಚಾರದಲ್ಲಿ ಮಾತ್ರವೇ ಅಲ್ಲ. ಈ ಹಿಂದೆ ಅನೇಕ ರಾಜಕಾರಣಿಗಳಿಗೆ, ಪ್ರಭಾವಿಗಳಿಗೆ ಪರಪ್ಪನ ಅಗ್ರಹಾರ ಸ್ವರ್ಗವಾಗಿ ಮಾರ್ಪಟ್ಟಿದೆ. ಅನೇಕ ಸೌಲಭ್ಯಗಳನ್ನ ಕೊಟ್ಟಂತಹ ಕರ್ಮಕಾಂಡದ ಸರಣಿ ಈ ಜೈಲಿಗಿದೆ. ಯಾರ್ಯಾರೆಲ್ಲ ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡಿ ಸುದ್ದಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ತಮಿಳುನಾಡು ನಾಯಕಿ ವಿ ಶಶಿಕಲಾಗೆ ಸಿಕ್ಕಿತ್ತು ರಾಜಾತಿಥ್ಯ. ಭ್ರಷ್ಟಾಚಾರ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಪಾಲಾಗಿದ್ದ ಶಶಿಕಲಾ. ಉಳಿದುಕೊಳ್ಳಲು ಕೋಣೆ, ಅಡುಗೆ ಮಾಡಲು ಕೈದಿ ನೇಮಕ, ಮಂಚ, ಹೊದಿಕೆ, ಟಿವಿ. ಶಶಿಕಲಾ ಬಿಂದಾಸ್ ಆಗಿದ್ರು. ವಿ ಶಶಿಕಲಾ ಎಐಎಡಿಎಂಕೆ ನಾಯಕಿ. ಈಕೆ ಬಗ್ಗೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರ ಆಪ್ತೆ. ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಕೆ ಶಿಕ್ಷೆಯನ್ನ ಅನುಭವಿಸಬೇಕು ಅಂತ ಕೋರ್ಟ್ ಪರಪ್ಪನ ಅಗ್ರಹಾರಕ್ಕೆ ಹಾಕಿತ್ತು. ಆದ್ರೆ ಈಕೆಗೆ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಿದ್ದ ಸೌಲಭ್ಯಗಳು ಒಂದಾ ಎರಡ. ಶಶಿಕಲಾ ಹಾಗೂ ಅವರ ಸಂಬಂಧಿ ಇಳವರಸಿ ಅವರ ಖಾಸಗಿ ಬಳಕೆಗೆ ಅಂತಾನೆ ಮಹಿಳಾ ಬ್ಯಾರಕ್ನ ಮೊದಲ ಮಹಡಿಯಲ್ಲಿ 5 ಕೊಠಡಿ ಇರುವ ಕಾರಿಡಾರ್ ಅನ್ನೇ ನೀಡಲಾಗಿತ್ತು. 5ರಲ್ಲಿ ಒಂದನ್ನ ಶಶಿಕಲಾ ಅಧಿಕೃತವಾಗಿ ಬಳಕೆ ಮಾಡ್ತಿದ್ರು. ಉಳಿದ 4 ಕೊಠಡಿಗಳನ್ನ ಜೈಲು ಅಧಿಕಾರಿಗಳು ಯಾರಿಗೂ ಕೊಟ್ಟಿರಲಿಲ್ಲ. ಆ 5 ಕೋಣೆಗಳಲ್ಲಿ ಒಂದನ್ನ ಅಡುಗೆ ಮಾಡೋಕೆ ಬಳಕೆ ಮಾಡಲಾಗ್ತಾ ಇತ್ತು. ಶಶಿಕಲಾಗೆ ಅಡುಗೆ ಮಾಡ್ಕೊಡೋಕೆ ಅಜಂತಾ ಅನ್ನೋ ಮಹಿಳಾ ಕೈದಿಯನ್ನ ಜೈಲು ಸಿಬ್ಬಂದಿಯೇ ನೇಮಕ ಮಾಡಿದ್ರು. ಹಾಗೆ ಪ್ರತಿನಿತ್ಯ
ಶಶಿಕಲಾ ಹಾಗೂ ಇಳವರಸಿಗೆ ಅಡುಗೆ ತಯಾರಿಸಿ ಕೊಡ್ತಾ ಇದ್ಲು. ಶಶಿಕಲಾ ಇದ್ದ ಕೊಠಡಿಯ ಬಾಗಿಲಿಗೆ ಪರದೆ ಹಾಕಲಾಗಿತ್ತು. ಈ ಬಗ್ಗೆ ಜೈಲು ಅಧಿಕಾರಿಗಳನ್ನ ವಿಚಾರಣೆ ಮಾಡಿದಾಗ ಬೆಕ್ಕುಗಳು ಹೆಚ್ಚಾಗಿರೋದ್ರಿಂದ ಪರದೆ ಹಾಕಲಾಗಿದೆ ಅಂತ ಸಮಜಾಯಿಷಿ ಕೊಟ್ಟಿದ್ರು. ಶಶಿಕಲಾ ಇದ್ದ ಕೋಣೆಯ ಅಕ್ಕಪಕ್ಕದ ಕೋಣೆಗಳಲ್ಲಿ ಯಾರೂ ಖೈದಿಗಳು ಇರಲಿಲ್ಲ. ಆ ಕೊಠಡಿಗಳನ್ನ ಶಶಿಕಲಾ ಹಾಗೂ ಇಳವರಸಿ ಬಟ್ಟೆಗಳನ್ನ ಇಡೋಕೆ ಬಳಕೆ ಮಾಡಿಕೊಂಡಿದ್ರು. ಶಶಿಕಲಾ ಭೇಟಿಗೆ ಬರುವ ಸಂಬಂಧಿಕರು ಹಾಗೂ ಸ್ನೇಹಿತರೊಂದಿಗೆ ಮಾತಾಡೋದಕ್ಕೆ ಒಂದು ಕೊಠಡಿ ಬಳಸಲಾಗ್ತಾ ಇತ್ತು. ಇವರ ಕೊಠಡಿಯಲ್ಲಿ ಮಂಚ, ಹೊದಿಕೆ ಹಾಗೂ ಎಲ್ಇಡಿ ಟಿವಿ ಕೂಡ ಇತ್ತು. ನ್ಯಾಯಾಲಯದ ಸೂಚನೆ ಇಲ್ಲದೇ ಇದ್ರೂ ಶಶಿಕಲಾ ಹಾಗೂ ಇಳವರಸಿಗೆ ಎ ದರ್ಜೆ ಸೌಲಭ್ಯ ಕೊಡಲಾಗಿತ್ತು. ಇದು ಜೈಲು ಅಧಿಕಾರಿಗಳ ಕರ್ತವ್ಯ ಲೋಪ ಅಲ್ಲದೆ ಮತ್ತೇನೂ ಆಗಿರಲಿಲ್ಲ. ದುಡ್ಡಿದ್ರೆ ಎಲ್ಲಾ ಸಿಗುತ್ತೆ ಅನ್ನೋದಕ್ಕೆ ಶಶಿಕಲಾ ಜೈಲಲ್ಲಿ ಜೀವಿಸಿದ್ದ ರೀತಿಯೇ ನಿದರ್ಶನವಾಗಿತ್ತು. ನಕಲಿ ಛಾಪಾ ಕಾಗದದ ಹಗರಣದಲ್ಲಿ ತೆಲಗಿಗೆ ಶಿಕ್ಷೆ. ಪರಪ್ಪನ ಅಗ್ರಹಾರದಲ್ಲಿದ್ದ ಅಬ್ದುಲ್ ಕರೀಂ ತೆಲಗಿಗೂ ಪರಪ್ಪನ ಅಗ್ರಹಾರದಲ್ಲಿ ವಿಶೇಷ ಆತಿಥ್ಯ. ಇಡೀ ದೇಶದ ಅರ್ಥವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ್ದ ನಕಲಿ ಛಾಪಾ ಕಾಗದದ ಹಗರಣದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ ಅಬ್ದುಲ್ ಕರೀಂ ತೆಲಗಿ ವಿಚಾರ ಇಂತಹ ಸಮಯದಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಯಾಕಂದ್ರೆ ನಕಲಿ ಛಾಪಾ ಕಾಗದದ ಹಗರಣದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ ಕರೀಂಲಾಲ್ ತೆಲಗಿಯನ್ನ ಪರಪ್ಪನಗ್ರಹಾರಕ್ಕೆ ಶಿಕ್ಷೆ ಅನುಭವಿಸೋಕೆ ಕಳಿಸಲಾಗಿತ್ತು. ಆದ್ರೆ ಪರಪ್ಪನಗ್ರಹಾರ ತೆಲಗಿಗೂ ರೆಡ್ ಕಾರ್ಪೆಟ್ ಅನ್ನು ಹಾಕಿತ್ತು. ತೆಲಗಿ ಇದ್ದ ಕೊಠಡಿಯಲ್ಲಿ ಮಂಚ, ಹೊದಿಕೆ, ಕುರ್ಚಿ ಹಾಗೂ ಟಿವಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ತೆಲಗಿ ಸಹಾಯಕ್ಕೆ ಅಂತ 4 ವಿಚಾರಣಾಧೀನ ಕೈದಿಗಳನ್ನ ನೀಡಲಾಗಿತ್ತು. ರೌಡಿ ಜೆಸಿಬಿ ನಾರಾಯಣ ಜೈಲು ವಿಡಿಯೋ ವೈರಲ್ ಆಗಿತ್ತು. ಜೈಲಿನಲ್ಲಿ ಹೇಗಿತ್ತು ಗೊತ್ತಾ ಜೆಸಿಬಿ ನಾರಾಯಣನ ಮೋಜು ಮಸ್ತಿ. ಇಸ್ಪೇಟ್, ಮದ್ಯಪಾನ, ಜೈಲು ಸಿಬ್ಬಂದಿಯಿಂದಲೇ ಸಪ್ಲೈ. ಜೆಸಿಬಿ ನಾರಾಯಣ ಈ ಹೆಸರು ರೌಡಿ ಫೀಲ್ಡ್ ನಲ್ಲಿರೋರಿಗೆ ಚೆನ್ನಾಗೇ ಗೊತ್ತಿರುತ್ತೆ. ಕೊಲೆಗೆ ಸುಪಾರಿ, ಜಮೀನು ವಿವಾದಗಳು ಸೇರಿದಂತೆ 25ಕ್ಕೂ ಹೆಚ್ಚು ಪ್ರಕರಣಗಳ ಆರೋಪಿ ಈ ರೌಡಿ ಜೆಸಿಬಿ ನಾರಾಯಣ. ಈತ ಜೈಲಲ್ಲಿದ್ದಾಗ ಹೇಗೆಲ್ಲ ರಾಜಾತಿಥ್ಯ ಸಿಗ್ತಾ ಇತ್ತು ಅನ್ನೋದರ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಸೆರೆಮನೆಯನ್ನೇ ತನ್ನ ಅಡ್ಡ ಮಾಡಿಕೊಂಡಿದ್ದ ಜೆಸಿಬಿ ನಾರಾಯಣ ಇಸ್ಪೀಟ್ ಆಡ್ತಾ, ಜೈಲಲ್ಲೇ ಎಣ್ಣೆ ಹೊಡಿತಾ ಸಿಕ್ಕಾಪಟ್ಟೆ ಕೂಲಾಗಿ ಕಾಲ ಕಳೆದಿದ್ದ. ಅಷ್ಟೇ ಅಲ್ಲ, ಈ ಜೆಸಿಬಿ ನಾರಾಯಣನಿಗೆ ಜೈಲು ಸಿಬ್ಬಂದಿಯೇ ಮುಂದೆ ನಿಂತು ಎಲ್ಲವನ್ನ ಸಪ್ಲೈ ಮಾಡಿದ್ದ ಸಂಪೂರ್ಣ ದೃಶ್ಯ ಹಾಗೂ ಆ ಸಾಕ್ಷ್ಯ ಹಲ್ಚಲ್ ಎಬ್ಬಿಸಿತ್ತು. ತನಗೆ ಬೇಕಾದ ಸೌಲಭ್ಯಗಳನ್ನ ಕೂತ ಜಾಗದಲ್ಲೇ ಪಡೆದುಕೊಳ್ತಾ ಇದ್ದ. ಈತ ಇದ್ದಂತಹ ಕೋಣೆಯಲ್ಲಿ ಎಣ್ಣೆ, ಇಸ್ಪಿಟ್ ಕಾರ್ಡ್ಸ್, ಟಿವಿ, ಮೊಬೈಲ್, ಮಂಚ, ಸೋಫಾ, ಫ್ಯಾನ್ ಎಲ್ಲಾ ರೀತಿಯ ಸೌಲಭ್ಯ ಕೊಡಲಾಗಿತ್ತು. ಇದೆಲ್ಲ ವೈಭೋಗ ಪಡೆಯೋದಕ್ಕೆ ರೌಡಿ ನಾರಾಯಣ ಜೈಲು ಸಿಬ್ಬಂದಿಗೆ ವಾರಕ್ಕೆ 2100 ರೂಪಾಯಿ ಹಣವನ್ನ ಲಂಚವಾಗಿ ನೀಡ್ತಾ ಇದ್ದ ಅನ್ನೋ ಸತ್ಯ ಕೂಡ ಬಯಲಾಗಿತ್ತು. ಹಣ ಕೊಡ್ತಾ ಇದ್ದ ವಿಡಿಯೋ ಕೂಡ ಬಹಿರಂಗವಾಗಿತ್ತು. ಹರ್ಷ ಹತ್ಯೆ ಆರೋಪಿಗಳಿಗೂ ಸಿಕ್ಕಿತ್ತು ರಾಜಾತಿಥ್ಯ. ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿದ್ದ ಆರೋಪಿಗಳು. ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿ ಜೈಲ್ ಪಾಲಾಗಿದ್ದ ಆರೋಪಿಗಳು ಜೈಲೊಳಗಿಂದಾನೇ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ದು ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಪರಪ್ಪನ ಅಗ್ರಹಾರದಲ್ಲಿದ್ದ ಹರ್ಷ ಕೊಲೆ ಆರೋಪಿಗಳು ಜೈಲಲ್ಲಿದ್ದ 2 ವಿಚಾರಣಾಧೀನ ಕೈದಿಗಳಿಂದಲೇ ಮೊಬೈಲ್ ಪಡೆದಿದ್ರು. ಕುಟುಂಬಸ್ಥರ ಜೊತೆಗೆ ಮಾತಾಡಬೇಕು ಅಂತ ಕೇಳಿ ಮೊಬೈಲ್ ಪಡ್ಕೊಂಡು ಮನೆಯವರಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು. ಕೊಲೆ ಆರೋಪಿಗಳು ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಹೀಗೆ ಪರಪ್ಪನ ಅಗ್ರಹಾರದ ಒಳಗಿನ ಕರ್ಮಕಾಂಡಗಳ ಪಟ್ಟಿ ದೊಡ್ಡದಾಗೇ ಇದೆ. ಕಾಸಿದ್ರೆ ಸಾಕು, ಒಳಗೇನ್ ಬೇಕಾದರೂ ಸಿಗುತ್ತೆ, ಎಲ್ಲವೂ ನಡೆಯುತ್ತೆ ಅನ್ನೋದು ಅನೇಕ ವಿಚಾರಗಳಲ್ಲಿ ಈ ಹಿಂದೆಯೂ ಸಾಬೀತಾಗಿದೆ. ಅಂತಹ ಸಮಯದಲ್ಲಿ ಜೈಲು ಅಧಿಕಾರಿಗಳು ರೇಡ್ ಮಾಡಿದ್ದಾರೆ, ನಿಯಮಗಳನ್ನ ಟೈಟ್ ಮಾಡಿದ್ದಾರೆ ಅಂತೆಲ್ಲ ಹೇಳಲಾಗುತ್ತಷ್ಟೇ. ಆದ್ರೆ ನಂತರದಲ್ಲಿ ಎಲ್ಲವೂ ಖುಲ್ಲಂ ಖುಲ್ಲ. ಈಗ ದರ್ಶನ್ಗೂ ಅದೇ ರೀತಿಯಲ್ಲಿ ಸಕಲ ಸವಲತ್ತುಗಳನ್ನ ಕೊಟ್ಟು ಉಪಚರಿಸಲಾಗ್ತಾ ಇದೆ. ಇಂತಹ ಸೌಲಭ್ಯಗಳನ್ನ ಕೊಟ್ಟು ಕಣ್ಮುಚ್ಚಿ ಕೂತ ಜೈಲು ಅಧಿಕಾರಿಗಳಿಗೆ ಪ್ರಮೋಷನ್ ಕೊಟ್ಟು ಸನ್ಮಾನ ಮಾಡಲೇಬೇಕು ಬಿಡಿ. ಯಾವುದೇ ಪ್ರಕರಣ ಇರಲಿ, ಏನಾದರೂ ಆರೋಪ ಕೇಳಿ ಬಂದ್ರೆ ಮೊದಲು ಬಲಿಪಶು ಆಗೋದೇ ಕೆಳಮಟ್ಟದ ಅಧಿಕಾರಿಗಳು. ಅಷ್ಟಕ್ಕೂ ಜೈಲಿನಲ್ಲಿ ರಾಜಾತಿಥ್ಯದ ಆರೋಪ ಏನು ಹೊಸದೇನಲ್ಲ. ಬಹಳಷ್ಟು ಇಂಥ ಆರೋಪಗಳು ಹಿಂದಿನಿಂದಲೂ ಕೇಳಿ ಬರ್ತಾನೇ ಇದೆ. ಹೀಗೆ ಆರೋಪ ಕೇಳಿ ಬಂದಾಗ ಕೆಲವರನ್ನಷ್ಟೇ ಬಲಿಪಶುಗಳನ್ನಾಗಿ ಮಾಡಲಾಗುತ್ತೆ. ಆದ್ರೆ ಈ ಬಾರಿ ಪಬ್ಲಿಕ್ ಹಾಗಾಗೋಕೆ ಬಿಡ್ಲಿಲ್ಲ ನೋಡಿ. ಪ್ರತಿ ಬಾರಿಯೂ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಪಬ್ಲಿಕ್ ಪ್ರಶ್ನೆಗೆ ಎಚ್ಚೆತ್ತುಕೊಂಡ ಸರ್ಕಾರ. ಈ ಬಾರಿ ಮೇಲಧಿಕಾರಿಗಳು ಸಸ್ಪೆಂಡ್.
ಈ ಪರಪ್ಪನಗ್ರಹಾರದಲ್ಲಿ ಉಳ್ಳವರಿಗೆ ರಾಜಾತಿಥ್ಯ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಈ ಹಿಂದಿನಿಂದಲೂ ಯಾರಿಗೆಲ್ಲ ರಾಜಾತಿಥ್ಯ ಸಿಕ್ಕಿದೆ ಅನ್ನೋದನ್ನ ನೀವು ಕೂಡ ಇದಾಗಲೇ ನೋಡಿದ್ದೀರಿ. ಈಗ ದರ್ಶನ್ ವಿಚಾರದಲ್ಲೂ ಅದು ರಿಪೀಟ್ ಆಗಿದೆ. ಅಷ್ಟಕ್ಕೂ ಇದೇನ್ ಸರ್ಕಾರದ ಗಮನಕ್ಕೆ ಇಲ್ವೇ ಇಲ್ವಾ ಅನ್ನುವಂತೆಯೂ ಇಲ್ಲ. ಆದ್ರೆ ಹೀಗೆ ಆರೋಪ ಬಂದಾಗ ಮಾತ್ರ ಅಲರ್ಟ್ ಆಗೋ ಸರ್ಕಾರ ಮತ್ತೆ ಕಳ್ಳ ನಿದ್ದೆಗೆ ಜಾರೋದು ಕೂಡ ಸಾಮಾನ್ಯವಾಗ್ಬಿಟ್ಟಿದೆ. ಇಂಥ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ತಕ್ಷಣ ಸರ್ಕಾರ ಮಾಡೋ ಮೊದಲ ಕೆಲಸ ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬೀಸೋದು. ಈ ಬಾರಿಯೂ ಅದೇ ಮಾಡಿತ್ತು ನೋಡಿ. ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ ನೀಡಿರುವ ವಿಚಾರ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಏಕಾಏಕಿ ಜೈಲರ್ ಹಾಗೂ ಜೈಲು ವಾರ್ಡರ್ಗಳನ್ನ ಅಮಾನತು ಮಾಡಲಾಗಿದೆ. ಪರಪ್ಪನಗ್ರಹಾರದ ಜೈಲಿನಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಾದ ಮೇಲೆ ಅದಕ್ಕೆ ತನಿಖೆಯನ್ನು ಮಾಡಿ 7 ಜನ ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ. ಆದರೆ ಸರ್ಕಾರದ ಈ ಕ್ರಮವನ್ನ ಪಬ್ಲಿಕ್ ಟಿವಿ ಪ್ರಶ್ನೆ ಮಾಡಿತ್ತು. ಯಾವಾಗಲೂ ಕೆಳಮಟ್ಟದ ಅಧಿಕಾರಿಗಳ ನಿಮ್ ಟಾರ್ಗೆಟಾ? ಇಷ್ಟೆಲ್ಲ ಆಗೋದಕ್ಕೆ ಕೇವಲ ಕೆಳಮಟ್ಟದ ಅಧಿಕಾರಿಗಳಿಂದ ಮಾತ್ರ ಸಾಧ್ಯನಾ? ಹಿರಿಯ ಅಧಿಕಾರಿಗಳ ಪಾತ್ರ ಇರೋದೇ ಇಲ್ವಾ? ಅವರ ಪಾತ್ರ ಇಲ್ಲದೆ ಇಷ್ಟೆಲ್ಲ ಜೈಲಿನಲ್ಲಿ ನಡೆಯೋದಕ್ಕೆ ಸಾಧ್ಯನಾ ಅಂತ ಪಬ್ಲಿಕ್ ಟಿವಿ ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಸಚಿವ ಪರಮೇಶ್ವರ್ ಅವರು ಜೈಲು ಅಧೀಕ್ಷಕ ಶೇಷಮೂರ್ತಿ ಹಾಗೂ ಸಹ ಅಧೀಕ್ಷಕ ಮಲ್ಲಿಕಾರ್ಜುನ್ ಸ್ವಾಮಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದಾದ ಮೇಲೆ ನಾನು ಈಗ ತಾನೇ ವಿಸಿಟ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನು ತೆಗೆದುಕೊಂಡ ನಂತರ ಇಲ್ಲಿನ ಚೀಫ್ ಸೂಪರ್ಡೆಂಟ್ ಅವರ ಹೆಸರು ಶೇಷಮೂರ್ತಿ ಮತ್ತು ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ, ಇವರು ಹಿರಿಯ ಅಧಿಕಾರಿಗಳು, ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹೊತ್ತಂತವರು. ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ. ಅಧಿಕಾರಿಗಳ ಸಸ್ಪೆಂಡ್ ಇದೆಲ್ಲ ಸರ್ಕಾರದ ಕಣ್ಣೊರೆಸೋ ತಂತ್ರನ? ನ್ಯಾಯಾಂಗ ತನಿಖೆ ಆಗಲೇಬೇಕು, ರೇಣುಕಾಸ್ವಾಮಿ ತಂದೆ ಆಗ್ರಹ. ಸದ್ಯ ದರ್ಶನ್ಗೆ ನೀಡಲಾದ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನೋ 9 ಮಂದಿಯನ್ನ ಅಮಾನತು ಮಾಡಿದೆ. ಆದರೆ ಇದು ಕೇವಲ ಕಣ್ಣೊರೆಸೋ ತಂತ್ರ ಅನ್ನೋ ಆರೋಪ ಕೇಳಿಬರ್ತಿದೆ. ಅಷ್ಟಕ್ಕೂ ಇದೆಲ್ಲದರ ಹಿಂದೆ ಸರ್ಕಾರವೇ ಇದೆ ಅನ್ನೋ ಅನುಮಾನವೂ ಮೂಡೋಕೆ ಶುರುವಾಗಿದೆ. ಯಾಕಂದ್ರೆ ಇಲ್ಲಿ ಖಾಸಗಿ ಚೇರ್ಗಳನ್ನ ಬಳಸಲಾಗಿದೆ. ಇದು ಜೈಲೊಳಗೆ ಬಂದಿದ್ ಹೇಗೆ? ಸಿಸಿಟಿವಿ ಇದ್ರೂ ಕಾರಾಗೃಹ ಇಲಾಖೆ ಅಧಿಕಾರಿಗಳು ನೋಡದೆ ಹೋದ್ರ? ಇನ್ನು ದರ್ಶನಾಪ್ತರಿಂದ ಕೆಲ ರಾಜಕಾರಣಿಗಳ ಭೇಟಿ ಸೇರಿ ಇದೆಲ್ಲವೂ ನಾನಾ ಅನುಮಾನ ಹುಟ್ಟು ಹಾಕಿದೆ. ಇದೆಲ್ಲದರ ಬೆನ್ನಲ್ಲೇ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರು ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ್ರು. ಈ ಘಟನೆಯಿಂದ ನಮಗೆ ಅತ್ಯಂತ ನೋವಾಗಿದೆ. ದರ್ಶನ ನಮಗೆ ನ್ಯಾಯ ಸಿಗುತ್ತಿಲ್ಲ ಅನ್ನೋ ಒಂದು ಅನುಮಾನನೂ ಹುಟ್ಟುತ್ತಾ ಇದೆ. ಇದಕ್ಕೆ ಸರ್ಕಾರ ಸರಿಯಾಗಿ ತನಿಖೆ ಮಾಡಬೇಕು. ಈ ತನಿಖೆ ಅಂದರೆ ಅಂತಂತರ ಹತ್ರ ಆಗದೆ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಕೂಡ ಮಾತ್ರ ಅದು ಸರಿಯಾದ ಇದು ಹೊರಗೆ ಬರುತ್ತೆ ಅನಿಸುತ್ತೆ. ಹೀಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದ ಹಾಗೆ ಇದೀಗ ಸರ್ಕಾರ ದರ್ಶನ್ ಅವರನ್ನ ಬೇರೆ ಜಿಲ್ಲೆಯ ಜೈಲಿಗೆ ಶಿಫ್ಟ್ ಮಾಡೋ ಬಗ್ಗೆ ಯೋಚನೆ ಮಾಡ್ತಾ ಇದೆ. ವ್ಯವಸ್ಥೆಯನ್ನ ಸರಿಪಡಿಸೋ ಬದಲು ಹೀಗೆ ದರ್ಶನ್ ಅವರನ್ನ ಮತ್ತೆ ಅಲ್ಲಿಂದ ಬೇರೆ ಜೈಲಿಗೆ ಕಳಿಸ್ತಾ ಇರೋದ್ರಿಂದ ಯಾರಿಗ್ ಲಾಭ ಅನ್ನೋದು ಮಾತ್ರ ಗೊತ್ತಾಗ್ತಾನೇ ಇಲ್ಲ. ಈಗಾಗಲೇ ಕಠಿಣ ಕೇಸ್ಗಳನ್ನ ಹಾಕೊಂಡು ಜೈಲಿನಲ್ಲಿರುವ ದರ್ಶನ್ ಮೇಲೆ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ. ಕೆಟ್ಟ ಮೇಲೂ ಬುದ್ಧಿ ಕಲಿಯದ ದರ್ಶನ್ ಜೈಲಿನಲ್ಲೂ ದೌಲತ್ತು ತೋರಿಸೋಕೆ ಹೋಗಿ ಈಗ ಮತ್ತೊಮ್ಮೆ ಪೊಲೀಸ್ ವಿಚಾರಣೆ ಎದುರಿಸುವ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಜೈಲಿನೊಳಗೆ ವಿಲಾಸಿ ಜೀವನ, ಮತ್ತೊಂದು ಎಡವಟ್ಟು. ದರ್ಶನ್ ಮೇಲೆ ಮತ್ತೊಂದು ಎಫ್ಐಆರ್. ನೀವು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟೈಮ್ ಲೈನ್ ನೋಡ್ತಾ ಹೋದ್ರೆ ಒಂದಂತೂ ಸ್ಪಷ್ಟವಾಗುತ್ತೆ. ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡ್ತಾನೆ ದರ್ಶನ್ ಇವತ್ತು ಈ ಸ್ಥಿತಿಗೆ ಬಂದಿದ್ದಾರೆ. ತಪ್ಪು ಮಾಡಿದವನನ್ನ ಹಿಡಿದು ಬೇಕಿದ್ರೆ 2 ಹೊಡೆದು ಪೊಲೀಸರಿಗೆ ಒಪ್ಪಿಸಿದ್ರೆ ಎಲ್ಲವೂ ಅಲ್ಲೇ ಮುಗಿದು ಹೋಗ್ತಾ ಇತ್ತು. ಆದ್ರೆ ಆತನನ್ನ ಶೆಡ್ಗೆ ಎತ್ತಾಕೊಂಡು ಹೋಗಿ ಚಿತ್ರಹಿಂಸೆ ಕೊಟ್ಟು ಎಡವಟ್ಟುಗಳನ್ನು ಮಾಡಿದ್ರು. ನಂತರ ಆತ ಮೃತಪಟ್ಟ. ಅದಾದ್ಮೇಲೆ ಕೇಸ್ ಮುಚ್ಚಿ ಹಾಕೋಕೆ ಬೇರೆಯವರಿಗೆ ಸುಪಾರಿ ಕೊಟ್ರು. ಅಲ್ಲಿ ಮತ್ತೊಂದು ಎಡವಟ್ಟಾಯ್ತು. ಮೃತದೇಹವನ್ನ ವಿಲೇವಾರಿ ಮಾಡೋಕೆ ಹೋದಾಗ ಅದೇ ಕಾರನ್ನ ದರ್ಶನ್ ತನ್ನ ಕಾರಲ್ಲಿ ಹಿಂಬಾಲಿಸಿದ್ರು. ಹೀಗೆ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡ್ತಾ ಪರಪ್ಪನಗ್ರಹಾರಕ್ಕೆ ಸೇರಿದ ಮೇಲೂ ದರ್ಶನ್ ಬುದ್ಧಿ ಕಲ್ತಂಗಿಲ್ಲ. ನಂದೇ ದರ್ಬಾರ್ ಅಂತ ರೌಡಿ ಶೀಟರ್ಗಳ ಜೊತೆಗೆ ಸೆಟ್ಟಿಂಗ್ ಹಾಕಿ ಸಿಗರೇಟ್ ಸೇದಿದ್ದಕ್ಕೆ ಈಗ ಕೇಸ್ ಹಾಕಿಸ್ಕೊಂಡಿದ್ದಾರೆ.
ಫೋಟೋನಲ್ಲಿ ಬಂದಿದ್ದು ನಮ್ಗೆ 22ನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಆ CCTV ಮಾನಿಟರಿಂಗ್ ಮಾಡೋದ್ರಲ್ಲಿ ಲ್ಯಾಪ್ಸಸ್ ಆಗಿದೆ. 3 FIR ಗಳನ್ನು ದಾಖಲು ಮಾಡ್ತಾ ಇದ್ದಾರೆ, ಇದೆ ಇನ್ಕ್ಲೂಡಿಂಗ್ ಪ್ರಿಸನ್ ಆಫೀಸರ್ಸ್. ನಮಗೆ ಮೇಲ್ನೋಟಕ್ಕೆ ಕಾಣಿಸಿದೆ, ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ IPS ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ. ಸೊ ಅದು ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಟ್. ಅಸಲಿಗೆ ಈ ದರ್ಬಾರ್ ನಡೆದಿದ್ದು ಆಗಸ್ಟ್ 22ನೇ ತಾರೀಕಂತ. ಹಾಗಂತ ಇದೊಂದು ದಿನ ಮಾತ್ರ ನಡೀತಾ ಅಂತ ಕೇಳಬೇಡಿ. ಇದು ದರ್ಶನ್ ಅಂಡ್ ಗ್ಯಾಂಗ್ನ ರೂಟೀನ್. ಆದ್ರೆ ಫೋಟೋ ತೆಗೆದಿದ್ದು ಆ ದಿನ ಮಾತ್ರ. ಹಾಗಾಗಿ ಆ ದಿನದ ಬಗ್ಗೆ DGP ಮಾತಾಡಿದ್ದಾರೆ. ಹಲವಾರು ವರ್ಷಗಳಿಂದಲೇ ಈ ದಂಧೆ ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇದೆ. ಈ ಹಿಂದೆ ಬಯಲಾದಾಗಲೆಲ್ಲ ಸರಿ ಮಾಡ್ತೀವಿ, ಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಅಧಿಕಾರಿಗಳು ಮತ್ತು ಸರ್ಕಾರ ಬೊಗಳೆ ಬಿಟ್ಟಿದ್ದೇ ಬಂತು. ಪರಪ್ಪನ ಅಗ್ರಹಾರದಲ್ಲಿ ಒಂದು ಲವಲೇಶದಷ್ಟು ಬದಲಾಗಿಲ್ಲ. ಈಗ ಮತ್ತೆ ಅದೇ ಕಣ್ಣರಿಸುವ ತಂತ್ರ. ಕೆಲ ಅಧಿಕಾರಿಗಳ ಸಸ್ಪೆಂಡ್, ತನಿಖೆ ಎಲ್ಲ ನಡೆಯುತ್ತೆ. ಜನರು ನಿಧಾನವಾಗಿ ಎಲ್ಲ ಮರೆತು ಹೋಗ್ತಾರೆ. ಅಲ್ಲಿ ಮತ್ತದೇ ಜೈಲುವಾಸಿಗಳ ವಿಲಾಸಿ ಜೀವನ ಮುಂದುವರಿಯುತ್ತೆ. ಹಲವಾರು ಬಾರಿ ಈ ರೀತಿ ಸಾಕ್ಷ್ಯ ಸಮೇತ ಸತ್ಯಾಂಶ ಬಯಲಾಗಿದ್ರು ಇನ್ನೂ ಸುಧಾರಿಸದೇ ಇರೋದ್ರಿಂದ ಇನ್ಮುಂದೆ ಸುಧಾರಿಸುತ್ತೆ ಅನ್ನೋ ನಿರೀಕ್ಷೆ ಅಂತೂ ಜನರಿಗೆ ಇಲ್ವೇ ಇಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.